ಹಾಲಿನ ಬೆಲೆ ಹೆಚ್ಚಿಸಿಲ್ಲ. 50 ಮಿಲಿ ಪ್ರಮಾಣ ಹೆಚ್ಚು ಮಾಡಲಾಗಿದೆ. ಹೆಚ್ಚುವರಿ ಹಾಲಿನ ಹಣ ಪಡೆಯಲು ಹಾಲು ಒಕ್ಕೂಟ ತೀರ್ಮಾನಿಸಿದೆ. ಸಿಎಂ ಸ್ಪಷ್ಟನೆ. ಬೆಲೆ ಏರಿಕೆ ಮಾಡಿಲ್ಲ. ಗೊತ್ತಾಯ್ತಾ? ಫಸ್ಟ್ ಬೆಲೆ ಏರಿಕೆ ಆಗಿಲ್ಲ. ಹಾಲಿನ ಕ್ವಾಂಟಿಟಿ ಕೊಡ್ತಿದ್ರಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಬಿಕಾಸ್ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ. ಹಾಲು ಉತ್ಪಾದನೆ ಜಾಸ್ತಿ ಆದರೆ ಮಾರುಕಟ್ಟೆ ಆಗಬೇಕಲ್ಲ. ಆ ಮಾರುಕಟ್ಟೆ ಇಲ್ಲದಿರೋದ್ರಿಂದ ಇರ್ತಕ್ಕಂಥದ್ರಲ್ಲಿ ಮಾರುಕಟ್ಟೆ ವ್ಯವಸ್ಥೆನ ಹೆಚ್ಚು ಪಾಕೆಟ್ನಲ್ಲಿ ಹಾಲನ್ನು ಹೆಚ್ಚು ಕೊಟ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ನೀವು ಹೇಳ್ಬಿಟ್ಟಿರೋದ್ರಿಂದ ಗೊತ್ತಾಯಿದೆ. ಆಯ್ತಪ್ಪ, ನೀವು ಸರಿಯಾಗಿ ಹೇಳಿಲ್ಲ, ಅದಕ್ಕೆ ನಾಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು. ಯಾವುದೇ ದರ ಹೆಚ್ಚು ಮಾಡಿಲ್ಲ, ಹಾಲಿನ ದರ ಹೆಚ್ಚು ಮಾಡಿಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಕ್ವಾಂಟಿಟಿ ಕೊಡ್ತಾರಲ್ಲ ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ. 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಆಗುತ್ತೆ. ಆದರೆ 10 ಪೈಸೆ ಬಿಟ್ಬಿಟ್ಟು 2 ರೂಪಾಯಿ ಮಾಡಿದ್ದಾರೆ. ಸರ್, ಈಗ ಹೆಚ್ಚುವರಿ DCM ಹುದ್ದೆ ವಿಚಾರವಾಗಿ ಒತ್ತಡ ಬರ್ತಾ ಇದೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ? ಸರ್, 27ನೇ ತಾರೀಕು ಹೋಗ್ತಾ ಇದ್ದೀರಾ ಡೆಲ್ಲಿಗೆ? ಮೊದಲೇನೆ ಮಾಡಿದ್ದೇನೆ. ಹಿಂದೆ ನಿರ್ಮಲಾ ಯಾರ್ಯಾರು ಸಂಚಾರಿ ಕುರಿಗಾರರು ಇದ್ದಾರೆ, ಸಂಚಾರಿ ಕುರಿಗಾರರು, ವಲಸೆ ಕುರಿಗಾರರು ಈಗ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಬರ್ತಾರೆ, ಹುಬ್ಬಳ್ಳಿಯಿಂದ ಬೇರೆ ಜಾಗಕ್ಕೆ ಗದಗ ಬರ್ತಾರೆ, ಗದಗಿಂದ ಹಾವೇರಿಗೆ ಬರ್ತಾರೆ. ಅಂಥವ್ರಿಗೆ ಪಾಪ 2 ತಿಂಗಳು 3 ತಿಂಗಳು ಹಿಂಗೆಲ್ಲ ಹೋಗಲ್ಲ ಮನೆಗೆ. ಅಂಥವ್ರಿಗೆ ಲೈಸೆನ್ಸ್ ಕೊಡಿ.